ಏನ್ ಗೊರಕ್ಕ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ನೋಡ್ ಮಮತಕ್ಕ, ನಮ್ಮ ಮನೇಲಿರೋದೇ 2 ಹಸ. ಎಷ್ಟು ಇದು ಮಾಡಿದ್ರು ಗೊಬ್ಬರನೇ ಸಾಕಾಗ್ತಾ ಇಲ್ಲ ನಮ್ಮ 2 ಎಕರೆ ಹೊಲಕ್ಕೆ. ಅದಕ್ಕೆ ಯೋಚನೆ ಮಾಡ್ತೀಯಕ್ಕ, ನಾವು ಎರೆಹುಳಿನ ಗೊಬ್ಬರ ಮಾಡಿದೀವಿ, ಬರ್ರಿ ತೋರಿಸ್ತೀವಿ. ಹೌದೇನಕ್ಕ? ಬರ್ರಿ ತೋರಿಸ್ತೀವಿ. ಎರೆಹುಳು ಗೊಬ್ಬರನಾ? ಹಂಗಂದ್ರೆ ಏನ್ ಮಮತಕ್ಕ? ಅದನ್ನ ಯಾವ ರೀತಿ ತಯಾರಿಸೋದು, ಹೆಂಗ್ ಬಳಸೋದು ಅದನ್ನ? ಬಂದ್ರಿ ಗೊರಕ್ಕ, ನಮ್ಮ ತೋಟದಲ್ಲಿ ನಾವು ರೆಡಿ ಮಾಡಿದೀವಿ, ತೋರಿಸ್ತೀವಿ ಅದು ಯಾವ ಥರ ಮಾಡೋದು ಅಂತ. ನೋಡ್ ಗೊರಕ್ಕ, ಇದೇ ಎರೆಹುಳಿನ ತೊಟ್ಟಿ. ಇದೇನಾ ಎರೆಹುಳಿನ ತೊಟ್ಟಿ? ಹೌದು, ಇದೆ, ಬನ್ರಿ ನೋಡ್ರಿ. ಈ ಎರೆಹುಳಿ ತೊಟ್ಟಿನ ಹೆಂಗಕ್ಕ ಮಾಡ್ಕೊಳ್ಳೋದು? ಎರೆಹುಳಿನ ತೊಟ್ಟಿ 15 ಅಡಿ ಉದ್ದ, 4 ಅಡಿ ಅಗಲ, 3 ಅಡಿ ಆಳ. ಎರೆಹುಳು ತೊಟ್ಟಿ ಏನೋ ನೋಡಿದ್ವಿ. ಈ ಎರೆಹುಳು ಗೊಬ್ಬರನ ಹೆಂಗ್ ತಯಾರಿಸೋದು, ಏನೇನ್ ಹಾಕ್ಬೇಕಕ್ಕ ಈ ಎರೆಹುಳು ಗೊಬ್ಬರ ತಯಾರು ಮಾಡಕ್ಕೆ? ಈ ತರ ಎಲ್ಲ ತೋಟದಲ್ಲಿರೋ ಒಣಗರಿಗಳು ಇವು ಎಲ್ಲ ತಂದು ಹಿಂಗೆ ಹಾಕ್ಬೇಕು. ಫಸ್ಟ್ ಈ ತರ ಎಲ್ಲ ಹಾಕಬೇಕು. ಆಮೇಲೆ ಅದ್ರ ಮೇಲೆ ಈ ತರ ಸೊಪ್ಪು ಎಲ್ಲ ಹಾಕ್ಬೇಕು. ಈ ತರ ಎಲ್ಲ ಹಾಕಿ ಅದ್ರ ಮೇಲೆ ಹಸಿ ಸಗಣಿ ಹಾಕ್ಬೇಕು. ಈ ಸೊಪ್ಪು ಹಾಕಿದ್ಮೇಲೆ ಈ ತರ ಎಲ್ಲ ಹಸಿ ಸೊಪ್ಪು ಹಾಕಿದ್ಮೇಲೆ ಈ ಸಗಣಿಯ ಹಸಿ ಸಗಣಿಯ ಈ ತರ ಹಾಕ್ಬೇಕು. ಈ ತರ ಎಲ್ಲ ಹಾಕ್ಬೇಕು. ತಯಾರು ಮಾಡಕ್ಕೆ ಇಷ್ಟೇನ ಮಮತಕ್ಕ ಹಾಕೋದು, ಅಥವಾ ಇನ್ನೇನಾದ್ರೂ ಹಾಕ್ಬೇಕಾ? ಇಲ್ಲ ಗೌರಕ್ಕ, ಇನ್ನು ಏನ್ ನಮ್ಮ ತೋಟದಲ್ಲಿ ಸಿಗೋ ಎಲ್ಲ ಗರಿಗಳು, ಬಾಳೆ ಎಲ್ಲ ಕಟ್ ಮಾಡಿ, ಅಡಿಕೆ ಗರಿ, ತೆಂಗಿನ ಗರಿ, ಸೊಪ್ಪು ಏನೇನು ಸಿಗುತ್ತಿಲ್ಲೆಲ್ಲ ಸುತ್ತಮುತ್ತ ಎಂತ ವೇಸ್ಟ್ ಇದೆಲ್ಲ ಸಿಗುತ್ತೆ ಅದೆಲ್ಲ ಕಟ್ ಮಾಡಿ ಹಾಕ್ಬೇಕು. ಅದ್ರ ಮೇಲೆ ತಿರ್ಗಾ ಮತ್ತೆ ಸಗಣಿ ಹಾಕ್ಬೇಕು. ತಿರ್ಗಾ ಮತ್ತೆ ಅದ್ರ ಮೇಲೆ ಒಂದೊಂದೇ ಪದ್ರವಾಗಿ ಹಾಕ್ತಾ ಹೋಗ್ತಾ ಇರಬೇಕು. ನಾವ್ ಯಾವ ತರ ಇದು ಮಾಡ್ಕೊಂತೀವೋ ಆ ತರ ಎಲ್ಲ ಒಂದೊಂದೇ ಸ್ಟೆಪ್ ಹಾಕೊಂಡು. ಆದ್ರೆ ಮಮತಕ್ಕ, ಎರೆಹುಳು ಗೊಬ್ಬರ ತಯಾರು ಮಾಡೋದಕ್ಕೆ ಏನ್ ಬೇಕಾದ್ರೂ ಹಾಕ್ಬೋದಾ? ಇಲ್ಲ ಗೌರಕ್ಕ, ಹಂಗೆಲ್ಲ ಏನ್ ಬೇಕಾದ್ರೂ ಹಾಕಂಗಿಲ್ಲ. ಈ ತರ ಗಟ್ಟಿ ಪದಾರ್ಥಗಳು ಏನು ಇರಬಾರ್ದು. ಕಲ್ಲು, ಪ್ಲಾಸ್ಟಿಕ್ಕು, ಗಾಜು, ಇವೆಲ್ಲ ಗಟ್ಟಿ ಪದಾರ್ಥಗಳು ಅವಕ್ಕೆ ಇರಬಾರ್ದು, ಇವೇನು ಇರಬಾರ್ದು. ಈ ತರ ಎಲ್ಲ ಪದ್ರವಾಗಿ ಹಾಕಿ ಆದ್ಮೇಲೆ ಈ ತರ ಎಲ್ಲ ತುಂಬಿ ಪೂರ್ತಿ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ಆಮೇಲೆ ಡೈಲಿಯ ಬೆಳಿಗ್ಗೆ ನೀರ ತೇವಾಂಶಕ್ಕೋಸ್ಕರ ನೀರು ಹಿಂಗೆ ಹಾಕ್ತಾ ಇರಬೇಕು. ಆದ್ರೆ ನೀರು ನಿಲ್ಬಾರ್ದು, ಜಾಸ್ತಿಯ ಹಿಂಗೆ ಹಾಕ್ತಾ ಇರಬೇಕು. ತೇವಾಂಶ ಇರೋಕ್ಕೋಸ್ಕರವ ಈ ತರ ಎಲ್ಲ ಹಾಕಿ ರೆಡಿಯಾದಾದ್ಮೇಲೆ 15 ದಿವಸ 20 ದಿವಸ ಆದ್ಮೇಲೆ ಇಷ್ಟು ತೊಟ್ಟಿಗೆ ಅಲ್ಲಿಗೆ ಇಷ್ಟು ಅಗಲ ತೊಟ್ಟಿ, ಇದಕ್ಕೆ 2 kg 1 kg ಅಥವಾ 2 kg ಹುಳ ಬಿಡಬೇಕು. ತೊಟ್ಟಿಗೆ ಎರೆಹುಳು ಹೆಂಗ್ ಬಿಡೋದು? ನೋಡು ಗರುಕ, ಈ ತರ ಹುಳ ತಗೊಂಡ್ಬಿಟ್ಟು 2 kg ಹುಳ ತಗೊಂಡ್ಬಿಟ್ಟು ಈ ತರ ಹಾಕ್ಬೇಕು. ಅವೇ ಹೋಗ್ತವೆ ತಳಕ್ಕೆ. 1-2 ತಕ್ಕೆ ಈ ತರ ಹಾಕ್ಬೇಕು. ಈಗ ಈ ತರ ಹುಳ ತಗೊಂಡು ಈ ತರ ಬಿಟ್ರೆ ಅವೇ ಹೋಗ್ತವೆ ಎಲ್ಲ ಕಡೆನೂ. ಈ ತರ ಹಾಕ್ಬೇಕು.
ನಾನು ಮಾಡ್ಕೊಬೇಕು ಅಂತ ಇದ್ದೀನಿ. ಇದಕ್ಕೆ ನಮ್ಮ ಜಮೀನಲ್ಲೇ ಸಿಕ್ಕುತ್ತಲ್ಲ, ಅದೇ ಎರೆಹುಳನ ತಂದು ಬಿಟ್ರೆ ಆಗುತ್ತೇನಕ್ಕ? ಇಲ್ಲ ಗೌರಕ್ಕ, ಇದು ಬರೀ ಮಣ್ಣು ತಿಂದು ಇದು ಮಾಡುತ್ತೆ, ಅದ್ರಲ್ಲಿ ಆಗಲ್ಲ. ಅದು ಬೇರೆ ಹುಳ ಆದ್ರೆ ಅದು ಸೊಪ್ಪು ಕಸ ಕಡ್ಡಿ ಎಲ್ಲ ಹಾಕಿರ್ತೀವಲ್ಲ, ಅದನ್ನೆಲ್ಲ ತಿಂದು ಕ್ಲೀನಾಗಿ ಅದು ಗೊಬ್ಬರ ಉತ್ಪತ್ತಿ ಮಾಡುತ್ತೆ. ಅದರಿಂದ ಬೇರೆ ಕೃಷಿ ಇಲಾಖೆಲೋ ಇಲ್ಲ ನಮ್ಮ ಥರ ಮಾಡಿರೋ ರೈತರ ತಲ ತಂದು ನಾವು ಹುಳ ಬಿಡಬೇಕು. ಸರಿ ಮಮತಕ್ಕ, ಈ ಥರ ಎರೆಹುಳು ಗೊಬ್ಬರ ಎಷ್ಟು ದಿವಸಕ್ಕೆ ರೆಡಿ ಆಗುತ್ತಕ್ಕ? ನೋಡು ಗರಕ, ಹುಳ ಬಿಟ್ಟ 3 ತಿಂಗಳಿಗೆ ಈ ಥರ ಹುಳ ಉಡುಡಿಯಾಗಿ ಗೊಬ್ಬರವ ರೆಡಿ ಮಾಡ್ತೇವೆ. ಈ ಥರ 3 ತಿಂಗಳು ಆಗಬೇಕು. ಈ ಥರ 3 ತಿಂಗಳಾದ್ಮೇಲೆ ಈ ಥರ ಉಡಿಯಾಗಿ ಗೊಬ್ಬರ ತಯಾರಾಗುತ್ತೆ. ಈ ಥರ ಉತ್ಕೃಷ್ಟವಾಗಿ. ಮಮತಕ್ಕ, ನೀವು ಹೇಳ್ದಂಗೆ ಈ ರೀತಿ 3 ತಿಂಗಳಾದ್ಮೇಲೆ ಗೊಬ್ಬರ ಏನೋ ತಯಾರಾಯ್ತು, ಇದನ್ನ ಬಳಸೋದು ಹೆಂಗೆ ಮಮತಕ್ಕ? ನೋಡ್ಗರಕ್ಕ, ಈ ಗೊಬ್ಬರ 3 ತಿಂಗಳಾದ್ಮೇಲೆ ನಾವು ಸ್ವಂತ ಜಮೀನ್ಗೆ ಹಾಕೋದಾದ್ರೆ ಹಾಗೆ ತಗೊಂಡೋಗಿ ಹಾಕ್ಬೋದು. ಇಲ್ಲ ಬೇರೆ ಮಡಗಿನ ಸ್ವಲ್ಪ ದಿವಸ ಬಿಟ್ಟು ಹಾಕೋದಾದ್ರೆ ಒಣಗಿಸ್ಬಿಟ್ಟು ಜಲ್ಡೆ ಮಾಡಿ ಚೀಲಕ್ಕೆ ಹಾಕಿ ಮಡಗಬೇಕು. ಈಗ ಎರೆಹುಳು ಗೊಬ್ಬರ ತಯಾರಾಯ್ತು, ಎರೆಹುಳು ಗೊಬ್ಬರ ತಯಾರು ಮಾಡ್ಬೇಕಾದ್ರೆ ಏನಾದ್ರೂ ಮುನ್ನೆಚ್ಚರಿಕೆ ಕ್ರಮ ಏನಾದ್ರೂ ತಗೊಳ್ಬೇಕಾಕ? ಹೌದು ಗೌರಕ್ಕ, ತಗೋಬೇಕು. ಫಸ್ಟು ಅವಕ್ಕೆ ಎರೆಹುಳಿಗೆ ಬಿಸಿಲು ಬೀಳ್ದಾಗೆ ನೆರಳು ಮಾಡಬೇಕು. ಆಮೇಲೆ ಕೆಂಜಿರುವೆ ಎಲ್ಲ ಬರ್ದಾಗೆ ಸುತ್ತಲೂ ಅರಿಶಿಣದ ಪುಡಿ ಹಾಕ್ಬೇಕು. ಆಮೇಲೆ ಹೆಗ್ಗಣ ಇಲಿ ಏನು ಬರ್ದಾಗೆ ಮೆಸ್ಸ ಹಾಕಿ ಎಲ್ಲ ರೆಡಿ ಮಾಡ್ಕೋಬೇಕು. ಅವೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಮ್ಗೆ ಎರೆಹುಳಿನ ಗೊಬ್ಬರ ತಯಾರಾಗುತ್ತೆ. ಎಲ್ಲ ರೈತರೆ, ನಮ್ಮ ನಂದಿಹಳ್ಳಿ ಗ್ರಾಮದ ಮಮತಾ ಸದಾಶಿವಯ್ಯರವರು ಎರೆಗೊಬ್ಬರನ ಯಾವ ರೀತಿ ತಯಾರಿಸ್ಬೇಕು ಮತ್ತು ಅದನ್ನು ಯಾವ ರೀತಿ ಬಳಸಬೇಕು ಮತ್ತು ಆ ಒಂದು ಎರೆಗೊಬ್ಬರನ ಅವ್ರ ಜಮೀನಲ್ಲಿ ಸ್ವಂತ ಜಮೀನಲ್ಲಿ ಬಳಸ್ಕೊಂಡು ಯಾವ ರೀತಿ ಒಂದು ಉತ್ಕೃಷ್ಟವಾದ ಒಂದು ಇದು ಬೆಳೆಯನ್ನು ತಗೊಂಡಿದ್ದಾರೆ. ಅದೇ ರೀತಿ ನಾನು ಸಹ ಎರೆಗೊಬ್ಬರನ ತಯಾರಿಸ್ಕೊಂಡು ನಮ್ಮ ಜಮೀನಲ್ಲಿ ಬಳಸಿ ಉತ್ತಮವಾದ ಬೆಳೆಯನ್ನು ತಗೊಳ್ತೀನಿ. ಮತ್ತು ಅದೇ ರೀತಿ ನೀವು ಸಹ ಈ ಒಂದು ಎರೆಗೊಬ್ಬರನ ತಯಾರಿಸ್ಕೊಂಡು ನಿಮ್ಮ ಜಮೀನುಗಳಿಗೆ ಬಳಸ್ಕೊಂಡು ಉತ್ತಮ ಬೆಳೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.